ಜೈ ಮಹಾಕಾಳಿ ಅಯೋ ಗೋರ್ಖಾಲಿ ಎಂಬ ಘೋಷಣೆಯೊಂದಿಗೆ ಶತ್ರುಗಳ ಹಲ್ಲುಗಳನ್ನು ಉದುರಿಸಿದ ಭಾರತೀಯ ಸೇನೆಯ ಅತ್ಯಂತ ಭಯಾನಕ ರೆಜಿಮೆಂಟ್ ಗೋರ್ಖಾ ರೆಜಿಮೆಂಟ್ 1815 ಏಪ್ರಿಲ್ 24ರಂದು ರೂಪುಗೊಂಡಿತು. ಗೋರ್ಖಾಗಳು ಈಸ್ಟ್ ಇಂಡಿಯಾ ಕಂಪನಿಗೆ ಈ ದಿನವೇ ಸೇರಿದ್ದರು. ಅದರ ನಂತರ ಬ್ರಿಟಿಷ್ ಸರ್ಕಾರವು ಗೋರ್ಖಾ ಯೋಧರ ಪ್ರತ್ಯೇಕ ರೆಜಿಮೆಂಟ್ ಅನ್ನು ರಚಿಸಿತು ಮತ್ತು ಸ್ವಾತಂತ್ರ್ಯದ ನಂತರ ಗೋರ್ಖಾಗಳು ಭಾರತೀಯ ಸೇನೆಯ ಭಾಗವಾದರು. ವಾಸ್ತವವಾಗಿ 1814ರಲ್ಲಿ ಭಾರತದಲ್ಲಿ ತನ್ನ ಬೇರುಗಳನ್ನು ಆಳವಾಗಿ ಬೆಳೆಸ್ತಾ ಇದ್ದ ಈಸ್ಟ್ ಇಂಡಿಯಾ ಕಂಪನಿಯು ನೇಪಾಳದ ಮೇಲೂ ಕಣ್ಣು ಹಾಕಿತ್ತು. ಆದ್ದರಿಂದ ಕಂಪನಿಯು ಕ್ರಮೇಣ ಅದರ ಯೋಜನೆಗಳನ್ನು ಪ್ರಾರಂಭಿಸಿತು ಮತ್ತು ನೇಪಾಳದ ಮೇಲೆ ದಾಳಿ ಮಾಡಿತು. ಆದರೆ ಇಲ್ಲಿ ಅವರು ವೀರ ಗೋರ್ಖಾಗಳನ್ನು ಎದುರಿಸಬೇಕಾಯಿತು. ಸುಮಾರು 1.5 ವರ್ಷಗಳ ಕಾಲ ಯುದ್ಧ ಮುಂದುವರಿಯಿತು. ಬ್ರಿಟಿಷ್ ಜನರಲ್ ಡೇವಿಡ್ ಒಕ್ಟರ್ಲೋನಿ ಯುದ್ಧದುದ್ದಕ್ಕೂ ಗೋರ್ಖಾ ಸೈನಿಕರ ಶೌರ್ಯದಿಂದ ಪ್ರಭಾವಿತರಾದರು. ಅದರ ನಂತರ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನೇಪಾಳದ ರಾಜನ ನಡುವೆ ಸುಗೌಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಮತ್ತು ಯುದ್ಧವು ನಿಂತುಹೋಯಿತು. ಈ ಒಪ್ಪಂದದ ಅಡಿಯಲ್ಲಿ ಬ್ರಿಟನ್ನಿನ ಮಿಲಿಟರಿ ಸೇವೆಗಳಲ್ಲಿ ಗೋರ್ಖಾಗಳನ್ನು ನೇಮಕ ಮಾಡಿಕೊಳ್ಳಲು ನಿರ್ಧರಿಸಲಾಯಿತು. ಇದರ ನಂತರ ಗೋರ್ಖಾಗಳು ಬ್ರಿಟಿಷ್ ಸೈನ್ಯಕ್ಕೆ ಸೇರ್ಪಡೆಗೊಳ್ಳುವುದನ್ನು ಮುಂದುವರೆಸಿದರು. 1947ರಲ್ಲಿ ಭಾರತ ಸ್ವತಂತ್ರವಾದಾಗ ಭಾರತವು ಈ 11ನೇ ರೆಜಿಮೆಂಟ್ ಅನ್ನು ರಚಿಸಿತು. ಭಾರತವು 1950ರಲ್ಲಿ ಗಣರಾಜ್ಯವಾದಾಗ ಅದನ್ನು ಗೋರ್ಖಾ ರೈಫಲ್ಸ್ ಅಂತ ಹೆಸರಿಸಲಾಯಿತು. ಅಲ್ಲದೆ ಭಾರತ, ನೇಪಾಳ ಮತ್ತು ಬ್ರಿಟಿಷರ ನಡುವೆ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಅದರ ಪ್ರಕಾರ ಭಾರತೀಯ ಸೇನೆಯಲ್ಲಿ ಗೋರ್ಖಾಗಳನ್ನು ನೇಮಕ ಮಾಡಿಕೊಳ್ಳುವುದನ್ನು ಮುಂದುವರಿಸಲಾಯಿತು. ಅಂದಿನಿಂದ ಇಂದಿನವರೆಗೆ ಪ್ರತಿ ಯುದ್ಧದಲ್ಲೂ ಗೋರ್ಖಾ ವೀರರು ತಮ್ಮ ಶೌರ್ಯವನ್ನು ಸಾಬೀತುಪಡಿಸಿದ್ದಾರೆ. ಈ ರೆಜಿಮೆಂಟ್ನ ಧ್ಯೇಯವಾಕ್ಯ ಏನಂದರೆ, ಹೇಡಿಯಾಗುವುದಕ್ಕಿಂತ ಸಾಯುವುದು ಉತ್ತಮ ಅಂತ. ದೇಶದ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಅವರು ಗೋರ್ಖಾ ಯುದ್ಧಗಳ ಬಗ್ಗೆ ಹೀಗೆ ಹೇಳಿದರು: ಪ್ರತಿಯೊಬ್ಬ ವ್ಯಕ್ತಿಗೂ ಏನಾದ್ರೊಂದು ಭಯವಿರುತ್ತೆ. ಆದರೆ ಭಯವಿಲ್ಲ ಅಂತ ಯಾರಾದರೂ ಹೇಳಿದರೆ ಒಂದು ಅವನು ಸುಳ್ಳುಗಾರ ಅಥವಾ ಗೋರ್ಖಾ ಆಗಿರ್ತಾನೆ ಅಂತ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಆಚರಣೆಯು 2010ರ ಏಪ್ರಿಲ್ 24ರಂದು ಪ್ರಾರಂಭವಾಯಿತು. 73ನೇ ಸಾಂವಿಧಾನಿಕ ತಿದ್ದುಪಡಿಯು 1993ರ ಏಪ್ರಿಲ್ 24ರಂದು ಜಾರಿಗೆ ಬಂದಿತು. ಅದರ ಅಡಿಯಲ್ಲಿ ಅಧಿಕಾರವನ್ನು ತಳಮಟ್ಟಕ್ಕೆ ಕೊಂಡೊಯ್ಯಲಾಯಿತು. 73ನೇ ಸಾಂವಿಧಾನಿಕ ತಿದ್ದುಪಡಿಯು ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪಿಸಿತು. ಇದು ಭಾರತದ ಗ್ರಾಮೀಣ ಸ್ವ ಆಡಳಿತದ ವ್ಯವಸ್ಥೆಯಾಗಿದೆ. ಈ ಸಂಸ್ಥೆಯು ಚುನಾಯಿತ ಸ್ಥಳೀಯ ಸಂಸ್ಥೆಗಳ ಮೂಲಕ ಸ್ಥಳೀಯ ವ್ಯವಹಾರಗಳು ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ನಿರ್ವಹಿಸುತ್ತದೆ. ಪಂಚಾಯತ್ ರಾಜ್ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಏನಂದರೆ, ಸ್ಥಳೀಯ ಆಡಳಿತದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸೋದು. ಇದು ನಮ್ಮ ಗ್ರಾಮ ಪಂಚಾಯತ್ಗಳ ಅಸಾಧಾರಣ ಕಾರ್ಯವನ್ನು ಗುರುತಿಸುವ ಮತ್ತು ಪ್ರಶಂಸಿಸುವ ದಿನವಾಗಿದೆ. 1973ರ ಏಪ್ರಿಲ್ 24ರಂದು ಕ್ರಿಕೆಟ್ ಇತಿಹಾಸದಲ್ಲಿ ವಿಶ್ವದ ಅತ್ಯುತ್ತಮ ಬ್ಯಾಟ್ಸ್ಮನ್ ಎಂದು ಪರಿಗಣಿಸಲ್ಪಟ್ಟ ಸಚಿನ್ ತೆಂಡೂಲ್ಕರ್ ಮುಂಬೈನಲ್ಲಿ ಜನಿಸಿದರು. ಅವರನ್ನು ಕ್ರಿಕೆಟ್ ದೇವರು ಎಂದು ಕರೆಯುತ್ತಾರೆ. ಸಚಿನ್ ಅವರ ಗುರು ರಮಾಕಾಂತ್ ಅಚ್ರೇಕರ್. ಸಚಿನ್ ಪ್ರತಿಭೆಯನ್ನು ಗುರುತಿಸಿದವರು ಅವರು. 1989ರ ನವೆಂಬರ್ 15ರಂದು ಸಚಿನ್ ಮೊದಲ ಬಾರಿಗೆ ಭಾರತಕ್ಕಾಗಿ ಟೆಸ್ಟ್ ಪಂದ್ಯವನ್ನು ಆಡಲು ಮೈದಾನಕ್ಕೆ ಇಳಿದರು. ಆ ಸಮಯದಲ್ಲಿ ಅವರಿಗೆ ಕೇವಲ 16 ವರ್ಷವಾಗಿತ್ತು. ಕರಾಚಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಮೊದಲ ಇನ್ನಿಂಗ್ಸ್ನಲ್ಲಿ 409 ರನ್ ಗಳಿಸಿತ್ತು. ಇದಕ್ಕೆ ಉತ್ತರವಾಗಿ ಭಾರತ ತಂಡ 262 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸಚಿನ್ ಕೇವಲ 15 ರನ್ ಗಳಿಸಿ ಔಟ್ ಆಗಿದ್ದರು. ಸಚಿನ್ ಅವರನ್ನು ಔಟ್ ಮಾಡಿದ ಬೌಲರ್ ವಕಾರ್ ಯೂನಿಸ್ ಕೂಡ ತಮ್ಮ ಮೊದಲ ಪಂದ್ಯವನ್ನು ಆಡುತ್ತಿದ್ದರು. ಸಚಿನ್ ತೆಂಡೂಲ್ಕರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 34,000ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ. ಇದರೊಂದಿಗೆ 100 ಅಂತಾರಾಷ್ಟ್ರೀಯ ಶತಕಗಳ ದಾಖಲೆಯನ್ನು ತಮ್ಮ ಹೆಸರಿನಲ್ಲಿ ಮಾಡಿಕೊಂಡಿದ್ದಾರೆ. ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಕಾಶಿ ವಿದ್ಯಾಪೀಠವನ್ನು ಸ್ಥಾಪಿಸಿದ ಶಿವಪ್ರಸಾದ್ ಗುಪ್ತಾ ಅವರು 1944ರ ಏಪ್ರಿಲ್ 24ರಂದು ನಿಧನರಾದರು. ಅವರು ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬನಾರಸ್ನಲ್ಲಿ ಭಾರತ ಮಾತಾ ದೇವಾಲಯವನ್ನು ನಿರ್ಮಿಸಿದವರು ಅವರು.
ಶಿವಪ್ರಸಾದ್ ಗುಪ್ತಾ ಹಿಂದಿ ಪತ್ರಿಕೆ ದೈನಿಕ್ ಆಜ್ನ ಸ್ಥಾಪಕರೂ ಆಗಿದ್ದರು. ಅವರು ತಮ್ಮ ರಾಷ್ಟ್ರೀಯತಾವಾದಿ ಚಟುವಟಿಕೆಗಳಿಗಾಗಿ ಹಲವಾರು ಬಾರಿ ಜೈಲು ಶಿಕ್ಷೆಗಳನ್ನು ಅನುಭವಿಸಿದರು. ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಪ್ರೇರಣೆಯಿಂದ ಕಾಂಗ್ರೆಸ್ಗೆ ಸೇರಿದರು. ಅದರ ನಂತರ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯರಾದರು ಮತ್ತು ಕೆಲವು ದಿನಗಳ ನಂತರ ಅವರು ಬಾಪುಗೆ ಆಪ್ತರಾಗಿ ಗುರುತಿಸಿಕೊಂಡರು. ನಂತರ ಬಾಪು ಅವರನ್ನು ರಾಷ್ಟ್ರೀಯ ರತ್ನ ಎಂದು ಕರೆಯಲು ಪ್ರಾರಂಭಿಸಿದರು. ನಂತರ ಇದು ಅವರ ಹೆಸರಿಗೆ ಸೇರಿಸಲ್ಪಟ್ಟಿತು. ಶಿವಪ್ರಸಾದ್ ಗುಪ್ತಾ ಅವರು ತಮ್ಮ ಜೀವನದುದ್ದಕ್ಕೂ ದೇಶದ ಸ್ವಾತಂತ್ರ್ಯ ಮತ್ತು ಚರಿತ್ರೆ ನಿರ್ಮಾಣಕ್ಕೆ ಸಮರ್ಪಿಸಿಕೊಂಡಿದ್ದರು.